ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಸ್ಯಾರಿ ಕುಚ್ ಡಿಸೈನ್ ಮಾಡಲಿಕ್ಕೆ ಚೈನ್ಸ್ಗಳನ್ನ ಹೇಗೆ ಹಾಕೋದು, ಸಿಂಗಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನ್ ಇದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಈ ಥರ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ಯಾವ ನೀಡಲ್ ತಗೋಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದಾದರೆ ನಾನು ವೀಡಿಯೋನ ಮಾಡಿದ್ದೀನಿ, ಪ್ರೀವಿಯಸ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಾನು ಯೂಟ್ಯೂಬಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ 6 ಎಳೆ ದಾರನ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನೋ ಈ 6 ಎಳೆ ದಾರನ ನಾವು ಒಂದಷ್ಟು ಗ್ಯಾಪ್ನ ತೊಗೊಂಡು ಈ ಥರ ಫಿಂಗರ್ಗೆ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಒಂದಿಷ್ಟು ಗ್ಯಾಪ್ನ ಒಂದಿಷ್ಟು ಗ್ಯಾಪ್ನ ತೊಗೊಂಡು ಬಟ್ಟೆಗೆ ಕ್ರೋಶನ ಹಾಕಬೇಕು. ಇಲ್ಲಿ ನೋಡಿ, ಬಿಟ್ಕೊಂಡು ಬಟ್ಟೆ ಬ್ಯಾಕ್ ಸೈಡಲ್ಲಿ ಆ ಗಂಟು ಹೋಗಬೇಕು. ನಾವು ಇಲ್ಲಿ ಏನು ನಾಟ್ ಮಾಡಿದ್ದೀವಿ ಬಟ್ಟೆ ಬ್ಯಾಕ್ ಸೈಡಲ್ಲಿ ಹೋಗೋ ರೀತಿಯಲ್ಲಿ ನೋಡ್ಕೋಬೇಕು. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ನೋಡಿ, ಈ ದಾರ ಇದೆ ಅಲ್ವಾ, 6 ಎಳೆ ದಾರ ಏನಿದೆ, ಈ 6 ಎಳೆ ದಾರನ ಸೂಜಿ ಮೇಲೆ ನೋಡಿ ಒಂದ್ಸಲಿ ದಾರನ ಹಾಕ್ಕೋಬೇಕು. ಆ ದಾರನ ಸೂಜಿನ ಈ ಥರ ಟ್ವಿಸ್ಟ್ ಮಾಡಿ, ಅಂದರೆ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಇಲ್ಲಿ ಇದೇ ಹೋಲಿಗೆ, ಈ ಬಟ್ಟೆ ಹೋಲಿಗೆ ದಾರನ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು, ಇಲ್ಲಿ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ಈ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಕ್ರೋಶನ ಈ ಥರ ಎಳ್ಕೊಂಬರ್ಬೇಕು. ಸೊ ಆವಾಗ ಇಲ್ಲೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ನೋಡಿ, ಈ ಥರ ಲಾಕ್ ಆದಮೇಲೆ ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಯಾವತ್ತೂ 2 ಟೈಮ್ಸ್ ಲಾಕ್ನ ಮಾಡಿಕೊಂಡೇ ಡಿಸೈನ್ನ ಮಾಡಬೇಕು. ನೋಡಿ, ಪಕ್ಕದಲ್ಲೇ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಕ್ರೋಶನ ಹಾಕಿ ಈ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಎಳ್ಕೊಂಡು ಈ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಎಳ್ಕೊಂಬರ್ಬೇಕು ಈ ಥರ. ಸೊ 2 ಲೂಪ್ ಆಗಿರುತ್ತೆ. ಈ 2 ಲೂಪಿಂದನೂ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಈ ದಾರನ ಎಳ್ಕೊಂಬಿಡ್ಬೇಕು ಈ ಥರ. ಸೊ ಆವಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ಈಗ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಟುಲಿಪ್ ಜಪಾನ್ ಅವ್ರ ಕಡೆಯೇ ನನ್ನ ಈ ತಮ್ಮ ಫಿಂಗರ್ ಇದೆ ಅಲ್ವಾ, ಅದನ್ನು ಈ ಥರ ಇಟ್ಕೊಳ್ತಿರೋದು. ನಾನು ನಂಬರ್ ಸೈಡ್ ಇಟ್ಕೊಳ್ತಿಲ್ಲ. ತಮ್ಮ ಫಿಂಗರ್ನ ನಾವು ಯಾವತ್ತು ಈ ಟುಲಿಪ್ ಜಪಾನ್ ಅಂತ ಇದೆಯಲ್ಲ ಆ ಸೈಡಲ್ಲಿ ಇಟ್ಕೊಂಡ್ರೆ ನಮಗೆ ಕ್ರೋಶ ಗ್ರಿಪ್ಪಾಗಿ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಎಳ್ಕೊಳ್ಳಿಕ್ಕೆ, ಥ್ರೆಡ್ಸ್ನ ಎಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ಮೂತಿಗೆ. ಈಗ 2 ಟೈಮ್ಸು ಸಿಂಗಲ್ ಕ್ರೋಶೆ ಆಗಿದೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಥರ ಈ ಕ್ರೋಶನ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ, ನೋಡಿ ಇಲ್ಲಿ ಈ ಥರ ಎಳ್ಕೊಂಡಾದ್ಮೇಲೆ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ, ಇದು ಒಂದು ಲೂಪ್ ಇದೆ ಅಲ್ವಾ, ಈ ಒಂದು ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ಆವಾಗ ಇಲ್ಲಿ ಒಂದು ಸಿಂಗಲ್ ಚೈನ್ ಆಯಿತು. ನೋಡಿ, ಇಲ್ಲಿ ನಾನೀಗ ಚೈನ್ನ ಮಾಡಿದ್ದೀನಿ, ಚೈನ್ಸ್ ಆಗಿದೆ. ನೋಡಿ, ಈಗ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಈ ಥರ ತಗೊಂಡು ಈ ಸೂಜಿನ ಅಂದರೆ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ಲೂಪ್ ಇದೆ ಅಲ್ವಾ, ಆ ಲೂಪಿಂದ ಈಚೆ ಬರಬೇಕು. ಹೇಗೆ ಬರ್ತಾ ಇದ್ದೀನಿ ಅಂತ ನೋಡಿ ಗೊತ್ತಾಗುತ್ತೆ. ಈ ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ಸಿಂಗಲ್ ಚೈನ್ ಆಯಿತು. ನೋಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ಥರ ತಗೊಂಡು ಈ ಸೂಜಿನ ಅಂದರೆ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ಲೂಪ್ ಇದೆ ಅಲ್ವಾ, ಇಲ್ಲೊಂದು ಈ ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ಸಿಂಗಲ್ ಚೈನ್ ಆಯಿತು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದು ಸೂಜಿನ ಈ ಥರ ಟ್ವಿಸ್ಟ್ ಮಾಡಿ ಈ ಲೂಪ್ ಇದೆ ಅಲ್ವಾ, ಆ ಲೂಪಿಂದ ಈ ಥರ ಎಳ್ಕೊಂಬಂದರೆ ನಾವು ಚೈನ್ಸ್ನ ಹಾಕ್ತಾಯಿದ್ದೀವಿ. ಚೈನ್ಸ್ನೂ ಅಷ್ಟೇ ನಾವು ಲೂಸಾಗಿ ಹಾಕ್ಕೋಬೇಡಿ, ಹಾಗೆ ಟೈಟಾಗೂ ಹಾಕ್ಕೋಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಹಾಕ್ಕೊಳ್ತಾ ಹೋಗಿ. ಮತ್ತು ನೋಡಿ, ನಾನಿಲ್ಲಿ ಒಟ್ಟು 1 2 3 4 ಚೈನ್ಸ್ನ ಹಾಕಿದ್ದೀನಿ. ಇವಾಗ 4 ಚೈನ್ ಆದಮೇಲೆ ಇದನ್ನು ಲಾಕ್ ಮಾಡಬೇಕಲ್ವ, ಸೊ ಲಾಕ್ನ ಮಾಡೋಣ. ನೋಡಿ, ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡಬೇಕು. ಅಂದರೆ ಸ್ಟ್ರೈಟಾಗಿಟ್ಟು ನೋಡಿದ್ದೀನಿ, ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಕ್ರೋಶನ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಇವಾಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ಎಳ್ಕೊಂಡು ಆ ಕ್ರೋಶನ ಬಗ್ಗಿಸ್ಕೊಳ್ಳಿ, ದಾರನ ಎಳ್ಕೊಳ್ಳಿ. 2 ಲೂಪ್ ಆಗಿದೆ. ಈಗ ಈ 2 ಲೂಪಿಂದನೂ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ದಾರದಿಂದ ಈಚೆ ಬನ್ನಿ. ಸೊ ಆವಾಗ ಒಂದು ಲಾಕ್ ಆಗುತ್ತೆ. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಆಯಿತು. ಇವಾಗ ಮತ್ತೆ ನಿಮಗೆ ಚೈನ್ಸ್ ಹಾಕೋದನ್ನು ತೋರಿಸ್ತೀನಿ. ನೋಡಿ, ಈಗ ಸಿಂಗಲ್ ಲಾಕ್ ಆಗಿದೆ. ಮತ್ತು ಈಗ ಚೈನ್ಸ್ನ ಹಾಕ್ಕೊಳ್ಳೋಣ.
ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ಥರ ದಾರ ತಗೊಂಡು ಈ ಕ್ರೋಶನ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಲೂಪ್ ಇದೆ ಅಲ್ವಾ, ಈ ಲೂಪಿಂದ ನಿಧಾನಕ್ಕೆ ನೋಡಿ ಈಚೆ ಬರಬೇಕು. ಸೊ ಒಂದು ಚೈನ್ಸ್ ಆಯಿತು ನೋಡಿ, ಈ ಥರ ಚೈನ್ಸ್ ಆಯಿತು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ಲೂಪ್ ಇದೆ ಅಲ್ವಾ, ಈ ಲೂಪಿಂದ ಈಚೆ ಬರಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಎಳ್ಕೊಂಬರಬೇಕು. ಸೊ ಅವಾಗ ಒಂದು ಸಿಂಗಲ್ ಚೈನ್ ಆಗುತ್ತೆ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ಸ್ವಲ್ಪ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ಹೋಲ್ ಇದೆ ಅಲ್ವಾ, ಆ ಹೋಲಿಂದ ಈ ಥರ ಈಚೆ ಬರಬೇಕು. ಸೊ ಆವಾಗ ನಮಗೆ ಸಿಂಗಲ್ ಲಾಕ್ ಆಗುತ್ತೆ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲ್ ಇದೆ ಅಲ್ವಾ, ಆ ಹೋಲಿಂದ ನಿಧಾನಕ್ಕೆ ಈಚೆ ಬರಬೇಕು. ಈ ಥರ ನೀಡಲ್ನ ನಿಧಾನಕ್ಕೆ ಪಾಸ್ ಮಾಡ್ಕೋಬೇಕು. ಸೊ ಆವಾಗ ಸಿಂಗಲ್ ಚೈನ್ ಆಗುತ್ತೆ. ನಾನು ಇಲ್ಲಿ ಒಟ್ಟು 4 ಸಿಂಗಲ್ ಚೈನ್ನ ಮಾಡಿದ್ದೀನಿ. ಮತ್ತೆ ಒಂದ್ಸಲಿ ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದು ಹೋಲ್ ಇದೆ ಅಲ್ವಾ, ಆ ಹೋಲ್ ಮೇಲಿಂದ ಈಗ ನಿಧಾನಕ್ಕೆ ಎಳ್ಕೊಂಬರ್ಬೇಕು. ಸೊ ಒಂದು ಸಿಂಗಲ್ ಚೈನ್ ಆಯಿತು. ಈಗ ನಾನಿಲ್ಲಿ ಒಟ್ಟು 5 ಸಿಂಗಲ್ ಚೈನ್ನ ಮಾಡಿದ್ದೀನಿ. ನೀವು ಎಷ್ಟಾದರೂ ಸಿಂಗಲ್ ಚೈನ್ನ ಮಾಡ್ಕೊಳ್ಳಿ, ಇದಿಷ್ಟೇ ಮಾಡ್ಕೋಬೇಕು ಅಂತ ಏನಿಲ್ಲ. ಯಾಕಂದರೆ ನೀವು ಈಗ ಕಲಿತಾ ಇರೋದ್ರಿಂದ ನೀವು ಎಷ್ಟಾದರೂ ಸಿಂಗಲ್ ಚೈನ್ನ ಮಾಡ್ಕೋಬೋದು. ನಾನಿಲ್ಲಿ 5 ಸಿಂಗಲ್ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ಅಲ್ಲಿಗೆ ಕ್ರೋಶನ ಹಾಕ್ತಾಯಿದ್ದೀನಿ. ಈ ಥರ ಹಾಕಿಬಿಟ್ಟು ಈಗ ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡು ಇಲ್ಲೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಚೈನ್ಸ್ನ ಹಾಕ್ಕೋಬೇಕು. ಚೈನ್ಸ್ ಹಾಕ್ಕೊಳ್ಳೋದು ಈಸಿ ಫ್ರೆಂಡ್ಸ್, ಜಾಸ್ತಿ ಡಿಫಿಕಲ್ಟ್ ಏನು. ಸ್ವಲ್ಪ ನೀವು ಕೈ ಕೂರೋವರೆಗೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲ್ ಇದೆ ಅಲ್ವಾ, ಈ ಲೂಪಿಂದ ನಾವು ಈಚೆ ಬರಬೇಕು. ಕ್ರೋಶದ ಮೇಲೆ ದಾರ ತೊಗೊಂಡ್ಮೇಲೆ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ಲೂಪಿಂದ ಕ್ರೋಶನ ವಾಪಸ್ ತೊಗೊಂಬರ್ಬೇಕು. ಸೊ ಅವಾಗ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ, ಸಿಂಗಲ್ ಚೈನ್ ಆಯಿತು. ಈಗ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬರಬೇಕು ಈ ಥರ. ಸೊ ಚೈನ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಚೈನ್ಸಿಂದ ಈಚೆ ಬರಬೇಕು. ಸೊ ಒಂದು ಸಿಂಗಲ್ ಚೈನ್ ಆಯಿತು. ಮತ್ತೆ ಒಂದು ಸಿಂಗಲ್ ಚೈನ್, ಒಟ್ಟು ನಾನು 4 ಸಿಂಗಲ್ ಚೈನ್ ಹಾಕಿದ್ದೀನಿ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಮತ್ತೆ ತೋರಿಸ್ತೀನಿ. ದಾರ ತಗೊಂಡು ಈ ಸೂಜಿನ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಹೋಲಿಂದ ಈಚೆ ಬರಬೇಕು. ಸೊ ಆವಾಗ ಚೈನ್ಸ್ ಆಗುತ್ತೆ. ನಾನಿಲ್ಲಿ ಒಟ್ಟು 5 ಚೈನ್ಸ್ನ ಹಾಕಿದ್ದೀನಿ. ಈಗ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆನ ಮಾಡಬೇಕು. ಅಂದರೆ ಬಟ್ಟೆಗೆ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕಿ ಎಳ್ಕೊಳ್ಳಿ. 2 ಲೂಪ್ ಆಗಿದೆ. ಈಗ ಈ 2 ಲೂಪಿಂದ ಈಚೆ ಬರಬೇಕು. ಸೊ ಆವಾಗ ಒಂದು ಸಿಂಗಲ್ ಕ್ರೋಶೆ. ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂದಾಗ ಹೀಗೆ ಬಿಟ್ಬಿಟ್ರೆ ನಮ್ಮದು ಡಿಸೈನ್ ಬಿಚ್ಚೋಗುತ್ತೆ. ಸೊ ಹಾಗಾಗಿ ಪಕ್ಕದಲ್ಲೇ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಈ ಥರ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹಾಕ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲೂಪಿಂದ ಈಚೆ ಬರಬೇಕು ಈ ಥರ. ಈಚೆ ಬಂದರೆ ಒಂದು ಚೈನ್ಸ್ ಆಯಿತು. ಮತ್ತೆ ಒಂದು ಚೈನ್ಸ್ನ ಹಾಕ್ತಾಯಿದ್ದೀನಿ. ಒಟ್ಟು ನಾನಲ್ಲಿ 2 ಟೈಮ್ಸ್ ಚೈನ್ಸ್ನ ಹಾಕಿಬಿಟ್ಟು ಸ್ವಲ್ಪ ಒಂದು 2 ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಈಗ ಈ ಕ್ರೋಶನ ಈ ಥರ ಎಳ್ಕೊಂಬಿಡಬೇಕು. ಸೊ ಆವಾಗ ಥ್ರೆಡ್ಡು ಈಚೆ ಬಂದುಬಿಡುತ್ತೆ. ಸ್ವಲ್ಪ ಈ ಥರ ಎಳೆದು ಬಿಟ್ಟರೆ ಇಲ್ಲಿ ಲಾಕು ಸೆಕ್ಯೂರ್ ಆಗಿರುತ್ತೆ. ಸೊ ಡಿಸೈನ್ ಏನು ಬಿಚ್ಚೋಗೋದಿಲ್ಲ. ನೀವು ಯಾವುದೇ ರೀತಿ ಡಿಸೈನ್ ಮಾಡಲಿ ಇದು ಸ್ಟಾರ್ಟಿಂಗಲ್ಲಿ ಇದೇ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ಎಂಡಿಂಗಲ್ಲಿ ಇದೇ ರೀತಿಯಲ್ಲಿ ಎಂಡ್ ಮಾಡಬೇಕು. ನಾವು ಯಾವುದೇ ರೀತಿ ಡಿಸೈನ್ನ ಮಾಡಿದ್ರೂ ಇದೇ ಥರ ಸ್ಟಾರ್ಟ್ ಮಾಡಿ ಇದೇ ಥರ ಎಂಡ್ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಡಿಸೈನು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಕಲಿತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.